ಗ್ಯಾಸ್ ಸಿಲಿಂಡರ್ ಬಳಿಕ ರಾಜ್ಯದಲ್ಲಿ ಶುರುವಾಯಿತಾ ತೈಲ ಅಭಾವ. ಮಂಡ್ಯ ಜಿಲ್ಲೆಯ ಬಂಕ್ಗಳಿಗೆ ಸರಬರಾಜಾಗಿಲ್ಲ ಪೆಟ್ರೋಲ್ ಡೀಸೆಲ್ ಸಿಗದೆ ಈಗ ಮಂಡ್ಯದಲ್ಲಿ ಸವಾರರು ಪರದಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆ ಹೆದ್ದಾರಿಗಳ ಬಂಕ್ಗಳಲ್ಲಿ ಹೆಚ್ಚು ಪೆಟ್ರೋಲ್ ಮಾರಾಟ ಆಗುತ್ತೆ, ಬೇಡಿಕೆ ಜಾಸ್ತಿ ಇದೆ. ಆದರೂ ಕೂಡ ಕೇಳಿದಷ್ಟು ತೈಲ ಸರಬರಾಜು ಆಗ್ತಾ ಇಲ್ಲ. 2 ಟ್ಯಾಂಕ್ ಕೇಳಿದ್ರೆ 1 ಟ್ಯಾಂಕ್ ಸಪ್ಲೈ ಮಾಡ್ತಾ ಇದ್ದಾರಂತೆ ತೈಲ ಕಂಪನಿಯವರು. ಇಸ್ರೇಲ್ ಯುದ್ಧದ ಎಫೆಕ್ಟ್ನಿಂದಾಗಿ ಇಷ್ಟು ದಿನಗಳ ಕಾಲ LPG ಗ್ಯಾಸ್ ಸಮಸ್ಯೆ ಉಂಟಾಗಿತ್ತು. ಆದ್ರೀಗ ಪೆಟ್ರೋಲ್ ಅಭಾವವು ಕೂಡ ಸೃಷ್ಟಿಯಾಗುವಂತೆ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಪೆಟ್ರೋಲ್ ಬಂಕ್ಗಳಿಗೆ ಅಗತ್ಯಕ್ಕೆ ತಕ್ಕಂತೆ ಲೋಡ್ ಪೂರೈಕೆ ಆಗದೇ ಇರತಕ್ಕಂಥದ್ದು. ನಾನೀಗ ಮಂಡ್ಯ ನಗರದ ಹೊರಭಾಗದಲ್ಲಿರ್ತಕ್ಕಂಥ ಪೆಟ್ರೋಲ್ ಬಂಕ್ ಬಳಿ ಇದ್ದೀನಿ. ಇದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಪಕ್ಕದಲ್ಲೇ ಇರತಕ್ಕಂಥ ಪೆಟ್ರೋಲ್ ಬಂಕ್ ಇದು. ಅಂದರೆ ಪ್ರತಿನಿತ್ಯವೂ ಕೂಡ ನೂರಾರು ವಾಹನಗಳು ಇಲ್ಲಿ ಬಂದು ಪೆಟ್ರೋಲನ್ನು ಹಾಕ್ಸ್ಕೊಳ್ತವೆ. ಯಾಕಂತ ಹೇಳಿದ್ರೆ ಶ್ರೀರಂಗಪಟ್ಟಣ ಇಲ್ಲಿಂದ ಕೇವಲ 20 ಕಿಲೋಮೀಟರ್ ಆಗುತ್ತೆ. ಆ ಶ್ರೀರಂಗಪಟ್ಟಣ ಪ್ರವಾಸಿ ಸ್ಥಳಗಳು ಕೂಡ ಅಂದರೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಶ್ರೀರಂಗಪಟ್ಟಣಕ್ಕೆ ತೆರಳುವ ಮಾರ್ಗ ಮಧ್ಯದಲ್ಲಿ ಇರತಕ್ಕಂಥ ಈ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋಕ್ಕೆ ಅಂತೇಳಿ ಬರ್ತಾರೆ. ಅಂದರೆ ಈಗ ಮಧ್ಯಪ್ರಾಚ್ಯದ ದೇಶಗಳ ನಡುವೆ ಯುದ್ಧಗಳು ನಡೀತಾ ಇದೆ. ಇಷ್ಟು ದಿನಗಳ ಕಾಲ LPG ಗ್ಯಾಸ್ ಸಮಸ್ಯೆ ಉಂಟಾಗಿತ್ತು. ಇದೀಗ ಪೆಟ್ರೋಲ್ನ ಅಭಾವವು ಕೂಡ ಸೃಷ್ಟಿಯಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಪೆಟ್ರೋಲ್ ಬಂಕ್ಗೆ ಪ್ರತಿನಿತ್ಯ 1 ಲೋಡ್ ಬೇಕು, ಅಂದರೆ 12,000 ಲೀಟರ್ ಪೆಟ್ರೋಲ್ನ ಅವಶ್ಯಕತೆ ಇದೆ. ಆದರೆ ಯುದ್ಧ ಶುರುವಾದ ನಂತರದಲ್ಲಿ ಆ ಪೆಟ್ರೋಲ್ನ ಲೋಡ್ ಪೂರೈಕೆ ವಿಚಾರದಲ್ಲಿ ವ್ಯತ್ಯಾಸಗಳಾಗ್ತಾ ಇರ್ತಕ್ಕಂಥದ್ದು. ಅಂದರೆ 1 ಲೋಡ್ ಬೇಕಾಗಿದ್ದಂತಹ ಜಾಗದಲ್ಲಿ, ಅಂದರೆ 1 ದಿನಕ್ಕೆ 1 ಲೋಡ್ ಬೇಕಾಗಿದ್ದಂತಹ ಜಾಗದಲ್ಲಿ 2 ದಿನಕ್ಕೆ 3 ದಿನಕ್ಕೆ ಆ ಲೋಡ್ಗಳು ಬರ್ತಾ ಇದೆ. ಅಂದರೆ ಇದೇ ರೀತಿಯಾಗಿ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಅಂದರೆ 10,000 ಲೀಟರ್ ಓಡಿಸುವಂಥ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಅಗತ್ಯಕ್ಕೆ ತಕ್ಕಂತೆ ಆ ಲೋಡ್ ಪೂರೈಕೆ ಆಗದೇ ಇರತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಆ ಸಮಸ್ಯೆಯನ್ನು ಉಂಟು ಮಾಡುವಂಥ ಎಲ್ಲ ಲಕ್ಷಣಗಳು ಕೂಡ ತೋರಿಸ್ತಾ ಇದೆ. ನನ್ನ ಜೊತೆಗೆ ಪೆಟ್ರೋಲ್ ಬಂಕ್ನ ಮಾಲೀಕರಿದ್ದಾರೆ. ಇವಾಗ ಡೈಲಿ 1 ಲೋಡ್ ಬೇಕಾಗಿತ್ತು ಅಂದ್ಕೊಳ್ಳಿ. ಆ ಡೈಲಿ 1 ಲೋಡ್ ಬೇಕಾಗಿತ್ತು ಅಂದರೆ ಇವತ್ತು ಕೊಡ್ತಾ ಇಲ್ಲ ನಮಗೆ, ನಾಳೆ ನೆಕ್ಸ್ಟ್ ಡೇ ಕೊಡ್ತಾ ಇದ್ದಾರೆ. ಅವಾಗ ಏನೋ ಸ್ಟಾಕ್ ವೇರಿಯೇಷನ್ ಆದಾಗ ಪ್ರಾಬ್ಲಮ್ ಆಗ್ತಾ ಇದೆ. ನಿಮಗೆ ಎಷ್ಟು ಬೇಕಾಗಿತ್ತು ಸರ್? ನಮಗೆ ಈಗ ನಾವು ಎಕ್ಸಾಂಪಲ್ ಈಗ ಒಂದು 14 KL ಹಾಕಿರ್ತೀವಿ ಅಂತ ಇಟ್ಕೊಳ್ಳಿ. 14 KLಗೆ ಇವತ್ತು 1 ಲೋಡ್ ಬೇಕು ಅಂತ ಕೇಳಿರ್ತೀವಿ, 1 ಲೋಡ್ ಕೊಟ್ಟಿರ್ತಾರೆ. ಇನ್ನೊಂದು ಲೋಡ್ ಬೇಕು ಅಂತ ನಾವು ದುಡ್ಡು ಅಮೌಂಟ್ ಹಾಕಿ ಇಂಡೆಂಟ್ ಹಾಕಿದ್ರು ಕೂಡ ಅವತ್ತು ಕೊಡ್ತಾಯಿಲ್ಲ, ನೆಕ್ಸ್ಟ್ ಡೇ ಕೊಡ್ತಾರೆ. ಅದು ಪ್ರಾಬ್ಲಮ್ ಆಗ್ತಾ ಇದೆ. ಅಂದರೆ ಪ್ರಯಾಣಿಕರೆಲ್ಲ ಬರುವಂಥವ್ರು ಆ ಲೋಡ್ನ ಶೇಖರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರಾ ಅಥವಾ ಅಭಾವ ಸೃಷ್ಟಿಯಾಗಂತ ಬೈದಿಂದ ಏನಾದ್ರು? ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಸ್ಟ್ರಿಕ್ಟಾಗಿ ನಮಗೆ ಹೇಳಿದ್ದಾರೆ ಕಂಪ್ನಿಯಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.